कर्मणस्ते मता बुद्धिर्जनार्दन तत्किं कर्मणि घोरे मां नियोजयसि केशव यामिश्रेणेव वाक्येन बुद्धिं मोहयसीव मे तदेकं वद निश्चित्य येन श्रेयोऽहमाप्नुयाम् कथं कर्म कौन्तेय मुक्तसङ्गः समाचर सह यज्ञां प्रजा सृष्ट्वा पुरोवाच प्रजापतिः अनेन प्रसविष्यत्वं केशवोत्तिष्ठकामधुः देवान् भावयतानेन ते देवा भावयन्तु वः परस्परं भावयन्तः श्रेयः परमवाप्स्यताम् इष्टान् भोगान् विभो देवाः दास्यन्ते यज्ञभाविताः तैर्दत्तानप्रदायेभ्यः यो भुङ्क्ते तेन एव सः यज्ञशिष्टाशिनः सन्तः मुच्यन्ते सर्वकिल्बिषैः पुण्यते तेऽहं भावाः एव जन्यात्मकारणात् प्रपदैश्चैव हेतुमग्निर्विनिश्चितैः महाभूतान्यहङ्कारः बुद्धिरव्यक्तमेव च इन्द्रियाणि दशैकञ्च पञ्चचेन्द्रियगोचराः इच्छाद्वेषसुखं दुःखं सङ्घातश्चेतनाधृतिः एतत्क्षेत्रं समासेन सविकारमुदाहृतम् प्रकाशिनी कामाशक्तिधरा तत्त्वज्ञानविकासिनी तत्त्वज्ञानविकासिनी विद्या ब्रह्मपरा जय भगवद्गीते ನಮ್ಮ ಮಂದಿರದ ಪರಮಮೂರ್ತಿಯಾದ ಮಹಾವಿಷ್ಣುವಿಗೆ ವಂದಿಸ್ತಾ ನೆರೆದ ಭಗವದ್ಭಕ್ತರೇ,
ವಿಶಿಷ್ಟವಾದಂತಹ ಒಂದು ಸನ್ನಿವೇಶದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಒಂದಷ್ಟು ಸಮಯವನ್ನು ನಾವು ಕಳೆದಂತೆ ಹೇಗೆ ಅಂತ ಹೇಳುವುದಕ್ಕಿಲ್ಲ. ಯಾಕಂದರೆ ಅದು ಬಹಳ ಹೋಗಿದೆ, ಬಹಳ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಮತ್ತು ನಮ್ಮನ್ನು ನಾವು ತಿಳಿಯದಂತೆ ಅದು ನಮ್ಮ ಮುಂದೆ ಸಾಗಿರುವಂತಹ ಸಮಯ. ಕರ್ನಾಟಕವಾದಂತಹ ಪ್ರಪಂಚದ ಸರ್ವಭೂಷಾಕೃತವಾದಂತಹ ಉಪನಿಷತ್ತುಗಳೆಲ್ಲವನ್ನು ಸೇರಿಸಿಕೊಂಡು ಅದನ್ನು ಹೇಗೆ 700 ಶ್ಲೋಕಗಳ ಪಠಣವಾಯಿತು. 700 ಶ್ಲೋಕಗಳನ್ನು ಬೇಗ ಪಠಣ ಗುರುತಿಸಿಕೊಂಡ ಅವರು ಇದೀಗ ನಮ್ಮ ಗೀತಾ ಜ್ಞಾನಯಜ್ಞ ಕಾಸರಗೋಡು ಸಮಿತಿಯ ಪ್ರಧಾನ ಗುರುಗಳಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಕೂಡ ಗೀತಾ ಜ್ಞಾನಯಜ್ಞದ ಎಲ್ಲ ಸದಸ್ಯರು ಕೂಡ ಇನ್ನೂ ಹೆಚ್ಚಿನ ತಾಕತ್ತಿನೊಂದಿಗೆ ಮುಂದುವರಿಯಲಿ. ಇಂತಹ ಅಂದರೆ ಭಾರತದ ಬಗ್ಗೆ ನೋಡಿ, ದೇವತೆಗಳು ಕೂಡ ಭಾರತದಲ್ಲಿ ಜನ್ಮ ತಾಳುವುದನ್ನು ಸ್ತುತಿಸಲಾಗಿದೆ. ದೇವತೆಗಳು ಕೂಡ ಭಾರತದಲ್ಲಿ ಜನಿಸಬೇಕು ಅಂತ ಯೋಚನೆ ಮಾಡ್ತಾರೆ ಅಂತ. ಹಾಗೆ ಭಾರತದಲ್ಲಿ ಹುಟ್ಟಿದವರ ಬಗ್ಗೆ ದೇವತೆಗಳು ಸ್ತುತಿಯನ್ನು ಮಾಡ್ತಾರೆ. ಭಗವದ್ಗೀತೆ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸವನ್ನು ಮಾಡುವಂತಹ ಒಂದು ಗ್ರಂಥ. ನಾವಿವತ್ತು ಭಾರತ ಮಾತಾ ಪೂಜೆ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ಅಖಂಡ ಭಗವದ್ಗೀತಾ ಪಾರಾಯಣ ಮಾಡಿ ಸಮರ್ಪಣೆ ಮಾಡಿದ್ದೇವೆ. ಭಾರತ ಮಾತೆಯ ಬಗ್ಗೆ ನಾವು ತಿಳ್ಕೊಳ್ಬೇಕಾದದ್ದು ತುಂಬ ಇದೆ. ಸ್ವಲ್ಪ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೆಯದಾಗಿ ಭಾರತ ದೇಶದಲ್ಲಿರುವಂತಹ ಧರ್ಮ ಏನಿದೆ ಅದು ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಯಾಕೆಂದರೆ ಸರ್ವೇ ಭವಂತ ಸುಖಿನಃ ಅಂತ ಜಗತ್ತಿನಲ್ಲಿ ಇನ್ಯಾವುದೇ ಮತ ಧರ್ಮಗಳು ಹೇಳುವುದಿಲ್ಲ, ಅದನ್ನು ನಾವು ಮಾತ್ರ ಹೇಳುವುದು. ವಸುಧೈವ ಕುಟುಂಬಕಂ, ಇಡೀ ಜಗತ್ತೇ ನನ್ನ ಕುಟುಂಬ ಎಂಬ ಭಾವನೆಯನ್ನು ಜಾಗೃತಿ ಮಾಡುವುದಿದ್ರೆ ಅದು ನಮ್ಮ ಈ ಹಿಂದೂ ಧರ್ಮ ಮಾತ್ರ. ಎಲ್ಲರನ್ನೂ ಸಾಮರಸ್ಯದಿಂದ ಬದುಕಬೇಕು, ಎಲ್ಲರನ್ನೂ ಕೂಡ ಭಗವಂತ ಇದ್ದಾನೆ ಎಂಬುದಾಗಿ ತಿಳಿದು ಭಗವದ್ ಅರ್ಪಣ ಭಾವದಿಂದ ನಮ್ಮ ಕೆಲಸವನ್ನು ಮಾಡಬೇಕು ಅಂತ ಕಲಿಸುವುದು ನಮ್ಮ ಭಗವದ್ಗೀತೆ ಮತ್ತು ನಮ್ಮ ಭಾರತ. ಹಾಗಾಗಿ ಭಾವ ರಾಗ ತಾಡು ಸೇರಿದಂತಹ ಈ ಭಾರತದಲ್ಲಿ ಜನಿಸುವುದು ಅಂತ ಹೇಳಿದರೆ ಅದು ಎಷ್ಟೋ ಜನ್ಮಗಳ ಫಲ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಆತ್ಮನ ಮೋಕ್ಷಾರ್ಥ ಜಗಜ್ಜಿತಾಯ ಅಂತ ಹೇಳಿದ್ದಾರೆ. ನಮ್ಮ ಆತ್ಮಕ್ಕೆ ಮೋಕ್ಷ ಆಗಬೇಕು, ಭಗವಂತನಲ್ಲಿ ಲೀನಾಗಬೇಕು. ಹಾಗೆಯೇ ನಾವು ಹುಟ್ಟಿದ ಮೇಲೆ ಮನುಷ್ಯರಾಗಿ ಹುಟ್ಟಿದ ಕಾರಣ ನಮ್ಮಿಂದ ಜನರಿಗೆ ಪ್ರಯೋಜನ ಆಗಬೇಕು. ಅದಕ್ಕಾಗಿ ಹೇಳಿದ್ರು ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಅಂತ. ಜಗತ್ತಿಗೆ ಒಳ್ಳೆಯದಾಗಬೇಕು. ಜಗತ್ತು ಅಂದರೆ ಯಾವುದು? ಕೇವಲ ಮಾನವ ಜಗತ್ತು